ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಂಧ್ಯಾ ವ್ಲಾಗ್ಸ್. ಇದು ಬಂದುಬಿಟ್ಟು ವರಲಕ್ಷ್ಮಿ ಹಬ್ಬದ ಫೆಸ್ಟಿವಲ್ ದಿನದ ವ್ಲಾಗ್. ನಾನು ಹೆಂಗೆ ಹಬ್ಬ ಮಾಡಿಕೊಂಡೆ ಅಂತ ಈ ವಿಡಿಯೋಲ್ಲಿ ತೋರಿಸ್ತೀನಿ. ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿದರೆ ನಾನು ನೈಟೆಲ್ಲ ಜಾಗರಣೆ ಮಾಡಿ ನಿದ್ದೆ ಮಾಡಿದಿರ. ಬೆಳಗ್ಗೆ 5-5:30ಗೆಲ್ಲನೇ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಎದ್ದಿದ ತಕ್ಷಣ ಹೋಗಿ ಸ್ನಾನ ಮಾಡ್ಕೊಂಬಂದು ತಲೆಗೆ ಸ್ನಾನ ಅಲ್ವಾ, ಅದು ಇವಾಗ ಸೊ ಫುಲ್ಲು ಏರೆಲ್ಲ ಡ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಷ್ಟು ಅರ್ಲಿಯಾಗಿ ನಾನು ಸ್ನಾನ ಮಾಡ್ಕೊಂಡು ಆಲ್ಮೋಸ್ಟ್ ಏನೊಂದು 4-5 ಮಂತ್ಸ್ ಮೇಲೆ ಆಗಿದೆ. ಯಾವಾಗ ನಾನು ಪ್ರೆಗ್ನೆಂಟ್ ಇದ್ದವಾಗ 8th ಮಂತಿಗೆ ಬಿದ್ದೆ, ಆವಾಗಿಂದ ತಲೆಗೆ ಅರ್ಲಿ ಮಾರ್ನಿಂಗ್ಸು ನೈಟ್ಸ್ ಎಲ್ಲ ಸ್ನಾನ ಮಾಡೋದು ಬಿಟ್ಬಿಟ್ಟೆ. ಅಂದರೆ ಸ್ವಲ್ಪ ಬಿಸಿಲು ಬಂದಮೇಲೆ ಮಾಡ್ಕೊತಾ ಇದ್ದೆ. ಸೊ ಮತ್ತು ಇವಾಗ ಪಾಪುಗೆ ಇವಾಗ ಆಲ್ಮೋಸ್ಟ್ 3 ಮಂತ್ಸು, ಇನ್ನೂ 3 ಮಂತ್ಸ್ ಕಂಪ್ಲೀಟ್ ಆಗಿಲ್ಲ. ಇವಾಗ ನಮ್ಮ ಹಸ್ಬೆಂಡ್ ಅದೇ ಸುಧೀರ್ ಅವರು ಬೆಳಗ್ಗೆ 6:30ಗೆ ಆಫೀಸ್ಗೆ ಹೋಗ್ತಾರಲ್ವ, ಅವ್ರು ಹೋಗೋ ಅಷ್ಟರಲ್ಲೇ ಅವ್ರ ಮನೇಲಿರೋವಾಗೆ ಜೊತೇಲಿ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬೇಗ ರೆಡಿ ಆಗ್ತಾಯಿದ್ದೀನಿ. ಹಂಗಾಗಿ ಬೇಗ ಸ್ನಾನ ಮಾಡ್ಕೊಬೇಕಾಗಿ ಬಂತು. ಎಲ್ಲ ರೆಡಿ ಮಾಡಿದ್ದೆ. ಸೊ ಸ್ನಾನ ಮಾಡ್ಕೊಂಡು ಬಂದು ನಾನು ಯಾವುದೇ ಥರ ಸ್ಯಾರಿ ಎಲ್ಲ ಉಟ್ಕೊಂಡು ಎಲ್ಲ ಏನೂ ಮಾಡ್ತಾಯಿಲ್ಲ. ಬಿಕಾಸ್ ರೆಡಿಯಾಗಿ ಮಾಡಿದ್ರೆ ಒಳ್ಳೆಯದೇ, ಬಟ್ ನನಗಿದ್ದಂಥ ಪರಿಸ್ಥಿತಿಯಲ್ಲಿ ಮಗು ಎದ್ಬಿಡ್ತಾನೆ, ಅವ್ರಿಗೆ ಆಫೀಸಿಗೆ ಟೈಮ್ ಆಗಿಬಿಡುತ್ತೆ. ಇದೆಲ್ಲದನ್ನು ತಲೆಯಲ್ಲಿ ಇಟ್ಕೊಂಡು ಫಸ್ಟ್ ಬೇಸಿಕ್ ಪೂಜೆನ ಮಾಡಿಬಿಡೋಣ, ಕಳಶ ಎಲ್ಲ ಕುಣಿಸಿ ನಾನು ರೆಡಿ ಆಗೋಕ್ಕೇ ಟೈಮ್ ಹಿಡಿಯುತ್ತೆ. ಆ್ಯಂಡ್ ಮಧ್ಯದಲ್ಲಿ ಪಾಪು ಎದ್ದೊಳಿದ್ರೆ ಫೀಡಿಂಗ್ಗೆ ಅದಕ್ಕೆಲ್ಲನೂ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಈ ಫೀಡಿಂಗ್ ಡ್ರೆಸ್ಸನ್ನೇ ಹಾಕ್ಕೊಂಡು ಹಿಂಗೆ ರೆಡಿ ಆದೆ ಸಿಂಪಲ್ಲಾಗಿ. ಆ್ಯಂಡ್ ಇವಾಗ ನೀವು ನೋಡ್ಬೋದು ಹೇರ್ ಡ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಅಂದರೆ ಹೆಂಗೆ ಅಂದರೆ ತುಂಬ ದಿನ ಆಗಿತ್ತಲ್ವ, ಆಲ್ಮೋಸ್ಟ್ 4-5 ಮಂತ್ಸ್ ಹಂಗಾಗಿತ್ತು ನನ್ನ ತಲೆಗೆ ಇಷ್ಟು ಅರ್ಲಿ ಮಾರ್ನಿಂಗ್ ಸ್ನಾನ ಮಾಡಿ. ಆ ಫೀಲೇ ಒಂಥರ ಡಿಫ್ರೆಂಟಾಗಿದೆ ಬೆಳಗ್ಗೆ ತಲೆಗೆ ಸ್ನಾನ ಮಾಡ್ಕೊಂಬಂದರೆ. ಸೊ ಎಲ್ಲಿ ಕೋಲ್ಡ್ ಅಂದರೆ ಅದು ಹೇಳ್ತಾರಲ್ವ, ನಾವು ತಲೆ ಇಟ್ಕೊಂಡು ಪಾಪುಗೆ ಫೀಡ್ ಮಾಡಿಸಿದ್ರೆ ಕೋಲ್ಡ್ ಆಗುತ್ತೆ ಅಂತ. ಅದೆಲ್ಲನೂ ನಾನು ನಂಬಲ್ಲ. ನಾನು ಎಷ್ಟೊಂದು ಸತಿ ಗೃತಿಗೆಲ್ಲ ಹಂಗೆ ಅಂದರೆ ತಲೆಗೆ ಸ್ನಾನ ಮಾಡಿಸ್ಕೊಂಬಂದಿದ ತಕ್ಷಣ ಹಾಲೆಲ್ಲ ಕುಡಿಸಿದ್ದೀನಿ. ಅದೆಲ್ಲ ಒಂದು ದೊಡ್ಡ ಮಿತ್. ಬಟ್ ನಾನೇನಂದರೆ ನನಗೆ ಕೋಲ್ಡ್ ಆಗಿಬಿಡುತ್ತೆ ಇಷ್ಟು ಅರ್ಲಿ ಮಾರ್ನಿಂಗ್ಸ್ ಸ್ನಾನ ಮಾಡ್ಕೊಂಡು ತುಂಬ ದಿನ ಆಯ್ತಲ್ವ ಅನ್ನೋದಕ್ಕೆ ಕ್ಲೀನಾಗಿ ಹೇರ್ ಡ್ರೈನ ಮಾಡ್ಕೊತಾ ಇದ್ದೀನಿ. ನನಗೆ ಕೋಲ್ಡ್ ಆಗಿದೆ ಅಂದರೆ ನಾನು ಮಗು ಹತ್ರ ಎಲ್ಲ ಉಸಿರಾಡೋದು ಎಲ್ಲ ಎತ್ಕೊಂಡವೆಲ್ಲ ಇದಾಗುತ್ತಲ್ಲ, ಅದಕ್ಕೆ ಅಂತ ಹೇಳ್ಬಿಟ್ಟು ಡ್ರೈ ಮಾಡಿಕೊಂಡೆ. ಆ್ಯಂಡ್ ನಾನು ರೆಡಿ ಆಗೋಷ್ಟರಲ್ಲೇ ನಮ್ಮ ಮತ್ತೆ ಆಚೆ ಎಲ್ಲ ಅರಿಶಿನ ಕುಂಕುಮ ಇಟ್ಟು ಹೊಸ್ಲಿಗೆ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿದರು. ಆ್ಯಂಡ್ ಇವಾಗ ನಾನು ಎಲ್ಲ ಆಲ್ಮೋಸ್ಟ್ ರೆಡಿ ಇಟ್ಟಿದ್ದೆ ಅಲ್ವಾ, ಚಕ ಅಂತ ಕಳಶನ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಮನೇಲಿರುವಂಥ ಇಡಬೇಕಾಗಿರುವಂಥ ಕಳಶನ ರೆಡಿ ಮಾಡಿ ಇಟ್ಬಿಟ್ಟೆ. ಇವಾಗ ಕಳಶದಲ್ಲಿ ಏನೇನು ಆಗಬೇಕೋ ಎಲ್ಲದನ್ನು ಒಂದು ಪ್ಲೇಟಲ್ಲಿ ಆಲ್ರೆಡಿ ಇಟ್ಟಿದ್ದೆ ಅಲ್ವಾ, ಹಂಗಾಗಿ ಈಸಿ ಆಯಿತು. ಎಲ್ಲ ರೆಡಿ ಮಾಡಿಬಿಟ್ಟು ಎಲೆ ಇಟ್ಬಿಟ್ಟು ಈ ಥರ ನಾನು ದೇವ್ರ ಫೇಸ್ನ ಕೂಡ ತೆಂಗಿನಕಾಯಿಗೆ ರೆಡಿ ಮಾಡಿ ಇಟ್ಟಿದ್ದೆ ನೈಟೇ. ಸೊ ಅದನ್ನು ಜೋಡಿಸ್ಬಿಟ್ಟೆ. ಅಷ್ಟೇ, ನಮ್ಮ ಮನೆಯ ವರಲಕ್ಷ್ಮಿ ರೆಡಿ ಆಗಿಬಿಡ್ತು. ಆ್ಯಂಡ್ ನಾನು ಸಿಂಪಲ್ಲಾಗಿ ಒಂದು ಮಲ್ಲಿಗೆ ಹೂವಿನ ಹಾರ ಅಷ್ಟೇ ರೆಡಿ ಮಾಡಿದ್ದೆ. ತುಂಬ ಜಾಸ್ತಿ ಹಾಕಿದ್ರೆ ಒಂಥರ ಕ್ಲಮ್ಸಿ ಆಗಿಬಿಡುತ್ತೆ. ಆ್ಯಂಡ್ ಸ್ಯಾರಿ ಕಾಣಿಸಲ್ಲ, ದೇವ್ರ ಫೇಸ್ ಕಾಣಿಸಲ್ಲ, ಬರೀ ಹೂವು ಆಗಿಬಿಡುತ್ತೆ. ನನಗೆ ಆ ಥರ ಇರೋದು ಇಷ್ಟ ಇಲ್ಲ ಅಂದ್ಬಿಟ್ಟು ಈ ಥರ ಸಿಂಪಲ್ಲಾಗಿ ಮಾಡಿಬಿಟ್ಟು ಆ್ಯಂಡ್ 6:15 ಒಳಗಡೆ ಪೂಜೆ ಮಾಡಿಕೊಂಡ್ರೆ ಒಳ್ಳೆಯದು, ಒಳ್ಳೆ ಟೈಮ್ ಇದೆ ಅಂತ ಹೇಳಿದ್ರು. ಸೊ 6:30 ಒಳಗಡೆ. ಸೊ ನಾನು ಆಲ್ಮೋಸ್ಟ್ 6 o'clockಗೆ ಎಲ್ಲ ಪೂಜೆ ಮುಗಿಸೇ ಬಿಟ್ಟಿದ್ದೆ. ಎಲ್ಲ ರೆಡಿ ಇತ್ತಲ್ವ, ಹೂವು ಕಳಶ ಕುಣಿಸಿದ್ದಾಗಿದ್ದ ತಕ್ಷಣ ಹೂವು ಎಲ್ಲ ದೇವರುಗಳಿಗೂ ಹೂವು ಕಟ್ ಮಾಡಿಕೊಂಡು ಹಾಕ್ಕೊಂಬಂದೆ. ಆಮೇಲೆ ದೀಪ ಹಚ್ಬಿಟ್ಟು ಪೂಜೆನ ಮಾಡ್ತಾಯಿದ್ದೀನಿ. ಇದೊಂಥರ ಚೆನ್ನಾಗಿರುತ್ತೆ ಬೆಳಗ್ಗೆ ಈ ಥರ ಪೂಜೆ ಮಾಡ್ತಾಯಿದ್ರೆ. ನಾನು ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲೇ ನಮ್ಮ ಹಸ್ಬೆಂಡೂ ಎದ್ದು ಅವರು ಫ್ರೆಶ್ ಅಪ್ ಆಗಿ ಬಂದರು. ಇಬ್ಬರು ಜೊತೆಗೇ ಪೂಜೆನ ಮಾಡ್ಕೊಂಡ್ವಿ. ಮಕ್ಕಳು ಇನ್ನೂ ಮಲಗಿದ್ರು. ಆ್ಯಂಡ್ ನಾನು ಬೇಗ ಪೂಜೆ ಎಲ್ಲ ಮಾಡ್ಕೊಬೇಕು ಅಂತ ನಮ್ಮ ಅತ್ತೆ ನೈವೇದ್ಯಕ್ಕೆ ಫಸ್ಟು ಪುಳಿಯೋಗರೆನ ಮಾಡಿ ಕೊಟ್ಟಿದ್ದರು. ಅದನ್ನು ಇಟ್ಟುಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಹೋಳಿಗೆಗೆಲ್ಲ ರೆಡಿ ಮಾಡಿ ಹೋಳಿಗೆ ಸುಡ್ತಾಯಿದ್ರು. ಸೊ 2ನೇ ಸತಿ ಏನು ಪೂಜೆ ಮಾಡ್ತೀವಿ ಆವಾಗ ಹೋಳಿಗೆ ಇಟ್ಬಿಟ್ಟು ಮಾಡಬೇಕು ಅಂತ ಹೇಳಿ ಎಲ್ಲ ಸುಡ್ತಾಯಿದ್ರು. ಅಷ್ಟೊತ್ತಿಗೆ ನಾನು ಟೈಮು 6 o'clock ಏನೋ ಆಗ್ತಾಯಿತ್ತು, 5:45 6 o'clock ಆ ಥರ. ಸೊ ಹಂಗಾಗಿ 6:15 6:30 ಒಳಗಡೆ ಪೂಜೆ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು
ಅಷ್ಟರೊಳಗಡೆನೆ ಮಾಡಿರೋಂಥ ನೈವೇದ್ಯ ಪುಳಿಯೋಗರೆನ ಇಟ್ಬಿಟ್ಟು ಲಕ್ಷ್ಮೀ ದೇವಿಗೆ ಪುಳಿಯೋಗರೆ ತುಂಬ ಪ್ರಿಯವಾಗಿದ್ದಂತೆ, ನನಗೆ ಗೊತ್ತಿಲ್ಲ. ಸೊ ಅದು ಮಾಡಿಕೊಟ್ರು ನಮ್ಮ ಅತ್ತೆ ಬೆಳಗ್ಗೆನೆ, ಹಾಗಾಗಿ ಇಟ್ಬಿಟ್ಟು ಪೂಜೆನ ಮಾಡ್ತಾಯಿದ್ದೀನಿ. ನಮ್ಮ ಅತ್ತೆನೂ ನನಗೆ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಕೊಟ್ಬಿಟ್ಟು ಆಚೆ ಎಲ್ಲ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಫುಲ್ ಆಚೆ ಎಲ್ಲ ಕ್ಲೀನಾಗೆಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಕೊಟ್ಟರು. ನಾನು ಪೂಜೆನ ಮಾಡಿಕೊಂಡೆ. ಫೈನಲಿ ಮನೆಗೆ ತೋರಣ ಕಟ್ಬಿಟ್ಟು ಹೂವು ಹಾಕಿದ್ರೆ ಅದೊಂಥರ ಫೀಲೇ ಒಂಥರ ಚೆನ್ನಾಗಿರುತ್ತೆ. ಸೊ ನಾವು ಬೆಳಗ್ಗೆ ಪೂಜೆ ಅಲ್ವಾ, ಮಕ್ಕಳು ಎದ್ಬಿಟ್ರೆ ನಮಗೂ ಡಿಸ್ಟರ್ಬ್ ಆಗುತ್ತೆ ಅನ್ನೋದಕ್ಕೆ ನಾವು ಯಾವುದೇ ಥರ ಸಾಂಗ್ಸ್ ಆಗಿರಲಿ, ಮ್ಯೂಸಿಕ್ ಆಗಿರಲಿ ಏನೂ ಪ್ಲೇ ಮಾಡಿಲ್ಲ. ಜಸ್ಟ್ ಹಂಗೇ ನಾವೇ ಬಾಯಲ್ಲೇ ಮಂತ್ರಗಳನ್ನ ಹೇಳ್ಕೊಂಡು ಪೂಜೆನ ಮಾಡ್ಕೊಂಡ್ವಿ. ಫೈನಲಿ ನಮ್ಮ ಮನೆಯ ಫಸ್ಟ್ ಪೂಜೆ ಇಷ್ಟೊತ್ತಿಗೆ ಮುಗೀತು. 6:15 ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸ್ಬಿಟ್ಟೆ ನಾನು. ಇವಾಗ ನಮ್ಮ ಹಸ್ಬೆಂಡ್ ಎದ್ದು ಬಂದು ಅವ್ರು ಫ್ರೆಶ್ ಅಪ್ ಆಗೋಕ್ಕೆ ಹೋದರು. ಅವರು ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬರೋ ಅಷ್ಟರಲ್ಲೇ ನಮ್ಮ ಅತ್ತೆ ಹೋಳಿಗೆನ ಸುಟ್ಕೊಟ್ರು. ಅದನ್ನು ಇಟ್ಬಿಟ್ಟು ಮಂಗಳಾರತಿ ಮಾಡೋಣ ಅಂತ ಹೇಳಿಬಿಟ್ಟು ಆಲ್ರೆಡಿ ಪೂಜೆ ಆಗಿತ್ತು, ಎಲ್ಲ ರೆಡಿ ಆಗಿತ್ತಲ್ವ. ಸೊ ಅವರು ಬಂದಮೇಲೆ ಅವರು ಸ್ವಲ್ಪ ನನಗೆ ಹೆಲ್ಪ್ ಮಾಡಿದ್ರು ಪೂಜೆ ಮಾಡೋಕ್ಕೆ. ನೋಡ್ತಾ ಇರ್ಬೋದು ನೀವು, ಅವರು ತೆಂಗಿನಕಾಯಿನ ಹೊಡೆದು ಕೊಟ್ಟರು ಆ್ಯಂಡ್ ನಾನು ಆಮೇಲೆ ಮಂಗಳಾರತಿನ ಮಾಡಿದೆ. ಸೊ ನಮ್ಮ ಮನೆಯ ವರಲಕ್ಷ್ಮಿ ಹಬ್ಬ ಈ ಥರ ಇತ್ತು. ಆ್ಯಂಡ್ ಇದ್ರ ಜೊತೆಗೇ ನಮ್ಮ ಹಸ್ಬೆಂಡ್ಗೆ ಅವ್ರ ಆಫೀಸ್ಗೆ ಹೋಗ್ತಾ ಇದ್ದಾರಲ್ವ, ಹಂಗಾಗಿ ಬಾಕ್ಸ್ಗೂ ರೆಡಿ ಮಾಡಬೇಕಾಗಿತ್ತು. ನಮ್ಮ ಅತ್ತೆ ನನಗೆ ಪೂಜೆಗೆಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಅವರು ಹೆಂಗಿದ್ರು ದೇವ್ರಿಗೆ ಪುಳಿಯೋಗರೆ ನೈವೇದ್ಯಕ್ಕೆ ಮಾಡಿದ್ರಲ್ವ, ಅದನ್ನೇ ಬೆಳಗ್ಗೆ ಟಿಫನ್ಗೆ ಅದ್ರ ಜೊತೆಗೆ ಹೋಳ್ಗೆ ಮಾಡ್ತಾಯಿದ್ದಾರೆ ಅಂದರೆ ಹೋಳ್ಗೆ ರಸ ಮಾಡಲೇಬೇಕಲ್ವ. ಸೊ ಬೇಳೆ ರಸ ಅನ್ನ ಮಾಡಿದರು ಮಧ್ಯಾಹ್ನದ ಲಂಚಿಗೆ. ಸೊ ಅದು ಅವ್ರಿಗೆ ಟಿಫನ್ ಆ್ಯಂಡ್ ಲಂಚನ್ನು ಪ್ರಿಪೇರ್ ಮಾಡಿಬಿಟ್ರು. ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡ್ವಿ, ಬಟ್ ಬೇಗ ಎದ್ದು ಆರಾಮಾಗಿ ನಾವೇನು ಹರಿಬರಿನೇ ಇಲ್ಲ, ನಿಧಾನಕ್ಕೆ ನೆಮ್ಮದಿಯಾಗಿ ಆರಾಮಾಗಿ ಪೂಜೆನ ಮಾಡ್ಕೊಂಡ್ವಿ ಈ ಸತಿ. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ ಗೃತಿಕ್ಕೂ ಸ್ವಲ್ಪ ನಮಗೆ ಕೋಪ್ರೇಟ್ನ ಮಾಡ್ದ. ಮಗುನೂ ಅಷ್ಟೇ, ಜೈ ಆಲ್ರೆಡಿ ಅವ್ನು ಸೈಲೆಂಟೇ, ಆರಾಮಾಗಿರ್ತಾನೆ, ಮಲ್ಕೊಂಡು ಡಿಸ್ಟರ್ಬ್ ಮಾಡಲ್ಲ. ಬಟ್ ಗೃತಿಕ್ ಸ್ವಲ್ಪ ಸೌಂಡ್ ಆದರೆ ಎದ್ದು ಬಿಡ್ತಾನೆ. ಸೊ ಟೈಮ್ ನೀವು ನೋಡ್ಬೋದು, ಇನ್ನೂ 6:15 ಪೂಜೆ ಎಲ್ಲ ಮುಗೀತು. ಆ್ಯಂಡ್ ಎಲ್ಲ ಆಯ್ತಲ್ವ ಅಂದ್ಬಿಟ್ಟು ನಾನು ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಕಾಫಿ ಮಾಡಿಕೊಡೋಣ ಅಂದ್ಬಿಟ್ಟು ಹಾಲು ಕಾಯಿಸಿದೆ. ಅವ್ರು ಕಾಫಿ ಏನು ಬೇಡ, ಲೇಟ್ ಆಗುತ್ತೆ, ಹಾಲೇ ಕೊಟ್ಬಿಡು ಅಂದರು. ಸೊ ಹಾಲನ್ನ ಆಡಿಸ್ಬಿಟ್ಟು ಕೊಟ್ಟೆ. ಆ್ಯಂಡ್ ನಾನು ಹೇಳ್ದಂಗೆ ನಮ್ಮ ಅತ್ತೆ ಹೋಳ್ಗೆನ ಸುಡ್ತಾಯಿದ್ರು ಅಂತ ಹೇಳಿದೆ ಅಲ್ವಾ. ಸೊ ಅದನ್ನು ರೆಡಿ ಮಾಡಿ ಕೊಟ್ಟರು. ಅಷ್ಟೊತ್ತಿಗೆ ಮಕ್ಕಳು ನೋಡ್ಬೋದು ನೀವು, ಇನ್ನೂ ನಿದ್ದೆ ಮಾಡ್ತಾಯಿದ್ದಾರೆ. ಸೊ ಹೋಳ್ಗೆ ಕೊಟ್ಟರು, ಅದನ್ನು ಇಟ್ಬಿಟ್ಟು ಧೂಪ ಎಲ್ಲ ಹಾಕ್ಬಿಟ್ಟು ಇನ್ನೊಂದು ಸತಿ ಕಡ್ಡಿ ಹಚ್ಚಿ ಪೂಜೆನ ಮಾಡಿಬಿಟ್ಟೆ. ಎರಡನೇ ಪೂಜೆನೂ ಕಂಪ್ಲೀಟ್ ಆಗೋಯಿತು ಮಕ್ಕಳು ಎದ್ದೊಳಕ್ಕೂ ಮುಂಚೆನೇ. ಆ್ಯಂಡ್ ನಾನು ಧೂಪ ಹಾಕ್ತಾಯಿದ್ದೆ, ಅಷ್ಟೊತ್ತಿಗೆ ಗೃತಿಕ್ ಎದ್ದು ಬಂದುಬಿಟ್ಟ. ಸೊ ಇಬ್ಬರು ಒಂದೇ ಟೈಮ್ಗೆ ಕರೆಕ್ಟಾಗಿ ಎದ್ದೊಳಿದ್ರು. ಆ್ಯಂಡ್ ನಾನು ತೋರಿಸ್ತೀನಿ ಅವ್ರ ರಿಯಾಕ್ಷನ್ನು ಕೂಡ. ಪೂಜೆ ಎಲ್ಲ ಆಯಿತು. ಫೈನಲ್ ಆಗಿ ಈ ಥರ ಕಾಣಿಸ್ತಾ ಇತ್ತು ನಮ್ಮ ಮನೆಯಲ್ಲಿ ಎರಡನೇ ಪೂಜೆ ಮುಗಿದಾಗ. ಆ್ಯಂಡ್ ಇದೆಲ್ಲ ಆದಮೇಲೆ ನಾನು ಹೇಳ್ದೆ ಅಲ್ವಾ, ಹೋಳ್ಗೆ ಇಟ್ಬಿಟ್ಟು ಕಡ್ಡಿನ ಹಚ್ತಾ ಇದ್ದೀನಿ. ಧೂಪ ಎಲ್ಲ ಮನೆಯೆಲ್ಲ ಧೂಪ ಹಾಕ್ದೆ. ಮಕ್ಕಳು ಮಲಗಿದಾರಲ್ವ ಅಂದ್ಬಿಟ್ಟು ಆಚೆ ತಗೊಂಡೋಗಿ ಇಟ್ಬಿಟ್ಟೆ, ಅದು ಜಾಸ್ತಿ ಹೊಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲೇ ಅವರು ಎದ್ದೋಳ್ಬಿಟ್ರು. ಸೊ ಫೈನಲಿ ಪೂಜೆ ಎಲ್ಲ ಮುಗೀತಲ್ವ, ಕರೆಕ್ಟ್ ಟೈಮ್ಗೆ ಎದ್ದಿದ್ದಾರೆ ಅಂದ್ಬಿಟ್ಟು ಸ್ವಲ್ಪ ಸಮಾಧಾನ. ಅಂದರೆ ಪೂಜೆ ಮಾಡೋವಾಗ ಗೃತಿಕ್ ಅಂತೂ ತುಂಬ ತರಲೆ ಮಾಡ್ತಾನೆ. ಅಂದರೆ ದೊಡ್ಡವರಾದಮೇಲೆ ಅದೆಲ್ಲ ಮಾಡಲ್ಲ, ಬಟ್ ಇವಾಗ ಅಷ್ಟೊಂದು ತರಲೆ ಮಾಡೋದು ಒಂಥರ ಪೂಜೆ ಮಾಡೋವಾಗ ಇರಿಟೇಷನ್ ಆಗುತ್ತೆ. ಅದು ಕ್ಯೂಟಾಗಿ ಚೆನ್ನಾಗಿಯೇ ಇರುತ್ತೆ. ಆ್ಯಂಡ್ ನೀವು ನೋಡ್ಬೋದು ಅವ್ರ ರಿಯಾಕ್ಷನ್ ಇಲ್ಲಿ ತುಂಬ ಚೆನ್ನಾಗಿದೆ ಅಂತ, ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ತಾ ಇದ್ದ. ಖುಷಿ ಆಗೋಯ್ತು ಅವನಿಗೆ. ನೆನ್ನೆ ಬರೀ ಸ್ಯಾರಿ ಉಡಿಸಿ ಡ್ರೇಪ್ ಮಾಡಿ ಇಟ್ಟಿದ್ದಿದ್ದು ಅಷ್ಟೇ ನೋಡಿದ್ದಿದ್ದು ಅವನು. ಸೊ ಇದೆಲ್ಲ ಅರೇಂಜ್ ಮಾಡಿರೋದು ನೋಡ್ಬಿಟ್ಟು ಖುಷಿ ಆಗಿಬಿಡ್ತು ಅವನಿಗೆ. ಆ್ಯಂಡ್ ಜೈನ ಕೂಡ ತೋರಿಸ್ತಾ ಇದ್ದೀನಿ. ಅವ್ನಿಗೇನು ಅರ್ಥ ಆಗಲ್ಲ, ಅವ್ನು ರಿಯಾಕ್ಟ್ ಆಗಲ್ಲ, ಬಟ್ ದೇವ್ರನ್ನ ನೋಡ್ದ ಅವನು, ಅದೇ ಒಂಥರ ಖುಷಿ. ಅವನ ಫಸ್ಟ್ ಮೈಲ್ ಸ್ಟೋನು ಕೂಡ ಇದು ಏನು ಅಂತ ಹೇಳಿದ್ರೆ ಸೌಂಡ್ ಬಂದಿರೋ ಕಡೆ ಅಬ್ಸರ್ವ್ ಮಾಡ್ತಾ ಇದ್ದಾನೆ, ಕರೆದ್ರೆ ನೋಡ್ತಾ ಇದ್ದಾನೆ, ಏನಾದರೂ ತೋರಿಸಿದ್ರೆ ಅದನ್ನೇ ಪರ್ಟಿಕ್ಯುಲರಾಗಿ ನೋಡ್ತಾ ಇದ್ದಾನೆ. ಸೊ ಇಬ್ಬರು ಮಕ್ಕಳು ಎದ್ದೊಳಿದ್ರಲ್ವ, ನಂದು ಪೂಜೆ ಎಲ್ಲ ಮುಗ್ದಿತ್ತು.
ಇವಾಗ ಘೃತಿಗೆ ಹಾಲು ಕಾಯಿಸಿ ಅವನಿಗೆ ಬಿಸ್ಕೆಟ್ ತಿನ್ನಿಸಿ ಹಾಲು ಕುಡಿಸ್ಬಿಟ್ಟು ಇವನು ಆರಾಮಾಗಿ ಆಟ ಆಡ್ಕೊಂಡಿದ್ದ. ಎದ್ದಿದ ತಕ್ಷಣ ಫೀಡ್ ಮಾಡಿಸ್ದೆ ನಾನು. ಸೊ ಆರಾಮಾಗಿ ಆಟ ಆಡ್ಕೊಂಡು ಈ ಥರ ಇದ್ದ. ಹಾಗಾಗಿ ಅಷ್ಟರಲ್ಲೇ ಅವನಿಗೂ ಹಾಲು ಕುಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಬಿಸ್ಕೆಟ್ ತಿನ್ನಿಸ್ಬಿಟ್ಟು ಹಾಲು ಕುಡಿಸ್ಬಿಟ್ಟು ನಾನು ಸ್ವಲ್ಪ ಕಾಫಿ ಕುಡ್ಕೊಂಡೆ. ಕಾಫಿ ಕುಡ್ದಿದ್ದು ಆದಮೇಲೆ ನಿಧಾನಕ್ಕೆ ಸ್ವಲ್ಪ ಇವನಿಗೆ ಬಿಫೋರ್ ಡೇ ನಾನು ವಿಶಾಲ್ ಮಾರ್ಟಲ್ಲಿ ಬಟ್ಟೆನ ತಂದಿದ್ದೆ ಡೈಲಿ ವೇರ್ಗೆ ಅಂತ ಹೇಳಿಬಿಟ್ಟು. ಅದೆಲ್ಲ ತುಂಬ ಅಂದರೆ ಇವಾಗ ಕರೆಕ್ಟಾಗಿ ಇವಾಗ ಆಗುತ್ತೆ. ಇವನು ತುಂಬ ಫಾಸ್ಟಾಗಿ ಬೆಳೀತಾ ಇದ್ದಾನೆ. ಇದು ಗ್ರೋಯಿಂಗ್ ಏಜ್ ಅಲ್ವಾ, 1 ಮಂತ್ ಕೂಡ ಪರ್ಫೆಕ್ಟಾಗಿ ಆಗಲ್ಲ ಅವನಿಗೆ. ಸ್ಲೀವ್ಸ್ ಎಲ್ಲ ಇವಾಗೇ ಸ್ವಲ್ಪ ಮೇಲೆಗೆ. ಹಾಗಾಗಿ ಆ ಬಟ್ಟೆ ಎಲ್ಲ ಟ್ರಯಲ್ ಮಾಡಿ ನೋಡಿದೆ. ಅದೆಲ್ಲನೂ ಯಾವುದಾಗಲ್ವೋ ಅದೆಲ್ಲ ಸೈಡ್ಗೆ ಇಟ್ಟಿದ್ದೀನಿ. ತೊಗೊಂಡೋಗಿ ಎಕ್ಸ್ಚೇಂಜ್ ಮಾಡಬೇಕು, ಅದನ್ನು ತೋರಿಸ್ತೀನಿ ನಿಮಗೆ. ಅದಷ್ಟು ಮುಗಿದ್ಮೇಲೆ ಇಲ್ಲಿ ಇವಾಗ ಇಬ್ಬರಿಗೂ ತಲೆ ಸ್ನಾನ ಮಾಡಿಸ್ಬೇಕು ಅಂತ ಫಸ್ಟ್ ಜೈಗೆ ಸ್ನಾನ ಮಾಡಿಸ್ಬಿಟ್ಟು ಅವ್ನಿಗೆ ಫೀಡ್ ಮಾಡಿ ಮಲಗಿಸ್ಬಿಟ್ರೆ ಆಮೇಲೆ ಘೃತಿಗೆ ಮಾಡಿಸ್ಬೋದು ಅಂದ್ಬಿಟ್ಟು ಅವನ್ನ ರೆಡಿ ಮಾಡಿ ಮಲಗಿಸ್ಬಿಟ್ಟೆ. ಆ್ಯಂಡ್ ಘೃತಿಗೂ ಅವ್ರನ್ನ ಮತ್ತೆ ಸ್ನಾನ ಮಾಡಿಸ್ಕೊಂಬಂದರು. ನಾನು ಇಲ್ಲಿ ಒರೆಸ್ಬಿಟ್ಟು ರೆಡಿ ಮಾಡಿಸ್ತಾ ಇದ್ದೀನಿ. ಇವನಿಗೂ ಆ್ಯಂಡ್ ಅವ್ರ ಅಪ್ಪಗೂ ಇಬ್ಬರಿಗೂ ಪುಳಿಯೋಗರೆ ಅಂದರೆ ಇಷ್ಟ. ಸೊ ಸ್ವಲ್ಪ ಹಠ ಕಮ್ಮಿ ಮಾಡ್ದ ಇವತ್ತು ಟಿಫನ್ ಮಾಡಿಸ್ಬೇಕಾದ್ರೆ. ನನಗೂ ಸ್ವಲ್ಪ ಟಯರ್ಡ್ ಆಗಿತ್ತು, ನೈಟೆಲ್ಲ ನಿದ್ದೆ ಇಲ್ಲಲ್ವ, ಕಣ್ಣು ಎಳೀತಾ ಇತ್ತು. ಸೊ ಸ್ವಲ್ಪ ಟಯರ್ಡ್ ಆಗಿತ್ತು. ಬಟ್ ಏನು ಅಂತ ಹೇಳಿದ್ರೆ ಎಲ್ಲ ಕೆಲಸ ಆದಮೇಲೆ ಮಕ್ಳು ಎದ್ದೊಳಿದ್ರಲ್ವ, ಅದೊಂಥರ ಸಮಾಧಾನ. ಯಾವುದು ಕೆಲಸ ಇಲ್ಲ ಅಂತ ಅವ್ರ ಮೇಲೆ ಕಿರ್ಚಾಡ್ತೀರ, ತುಂಬ ಪೇಷನ್ಸಿಂದ ಆರಾಮಾಗಿ ಅವತ್ತಿನ ಡೇನ ಕಳೆದ್ವಿ ನಾವು. ಸೊ ಅದೇ ಅನ್ನಿಸ್ತು ನನಗೆ. ನಾರ್ಮಲಾಗಿ ಎದ್ದು ಕೆಲಸಗಳು ಮಾಡುವಾಗ ಮಕ್ಕಳು ಎದ್ಬಿಡ್ತಾರೆ, ಅದೊಂಥರ ಇರಿಟೇಷನ್ ಆಗಿಬಿಡುತ್ತೆ. ಅಂದರೆ ಕೆಲಸ ಮಾಡೋವಾಗ ಡಿಸ್ಟರ್ಬ್ ಮಾಡಿದ್ರೆ ಕೋಪ ಬರುತ್ತೆ. ಎಷ್ಟೇ ಪೇಷನ್ಸ್ ಇರುವಂಥ ವ್ಯಕ್ತಿಗಳಾಗಲಿ ಕೆಲಸ ಮಾಡೋವಾಗ ಡಿಸ್ಟರ್ಬ್ ಮಾಡಿದವಾಗ ಸ್ವಲ್ಪ ಪೀಕ್ಸ್ಗೆ ಹೋಗಿ ಕಿರ್ಚಾಡ್ಬಿಡ್ತೀವಿ ಮಕ್ಕಳ ಮೇಲೆ. ಒಂದೊಂದು ಸತಿ ಹೊಡೆದು ಬಿಡ್ತೀವಿ ಕೂಡ. ನನಗೂ ಆ ಥರ ಸಿಚುವೇಶನ್ಸ್ ಎಷ್ಟೊಂದು ಆಗಿದೆ. ಬಟ್ ಇವಾಗ ನನಗೆ ಅರ್ಥ ಆಗಿದೆ ಏನು ಅಂದರೆ, ನಾವು ಅವ್ರಿಗಿಂತ ಮುಂಚೆ ಸ್ವಲ್ಪ ಬೇಗ ಎದ್ದು ಎಲ್ಲ ಕೆಲಸಗಳು ಮುಗಿಸ್ಕೊಂಡ್ರೆ ಮಕ್ಕಳು ಎದ್ದಾಗ ಅವ್ರ ಜೊತೆ ಆರಾಮಾಗಿ ಟೈಮ್ನ ಸ್ಪೆಂಡ್ ಮಾಡ್ಬೋದು ಅಂತ ಹೇಳಿಬಿಟ್ಟು. ಆ್ಯಂಡ್ ನಾನು ಹೇಳ್ದಂಗೆ ಇವ್ನಿಗೆ ಆಲ್ರೆಡಿ ಸ್ವಲ್ಪ ಕಾಫ್ ಇತ್ತಲ್ವ, ಹಂಗಾಗಿ ಬಿಸಿಲಲ್ಲಿ ಕುಣಿಸಿ ಸ್ವಲ್ಪ ಹೊತ್ತು ಒಂದು 1/2 hour ಹಂಗೆ ಆಚೆನೇ ಕುಣಿಸ್ಬಿಟ್ಟಿದ್ದೆ ಬಿಸಿಲಲ್ಲಿ. ತಲೆಗೆ ಸ್ನಾನ ಮಾಡಿಸಿರೋದಲ್ವ, ತಲೆ ಫುಲ್ಲು ಡ್ರೈ ಆಗೋವರೆಗೂ ಒಳಗಡೆ ಕರ್ಕೊಂಬಂದಿಲ್ಲ. ಚೆನ್ನಾಗಿ ಬಿಸಿಲು ಬರ್ತಾಯಿತ್ತು ಇವತ್ತು ಬೇರೆ ನಮ್ಮ ಮನೆ ಹತ್ರ. ಹಾಗಾಗಿ ಅಲ್ಲೇ ಕುಣಿಸ್ಬಿಟ್ಟು ಚೆನ್ನಾಗಿ ಕ್ಲೀನಾಗಿ ತಲೆ ಎಲ್ಲ ಒಣಗಿಸಿ ಡ್ರೆಸ್ ಮಾಡಿ ಮತ್ತು ಅವನಿಗೆ ಟಿಫನ್ನ ಮಾಡಿಸ್ದೆ. ಅವನಿಗೆ ಟಿಫನ್ ಮಾಡಿಸ್ಬಿಟ್ಟು ನಾನು ಟಿಫನ್ ಮಾಡೋ ಅಷ್ಟರಲ್ಲೇ ಆಲ್ಮೋಸ್ಟ್ ಟೈಮ್ ಬಂದುಬಿಟ್ಟು 10:30 11 o'clock ಮೇಲೇ ಆಗಿಬಿಟ್ಟಿತ್ತು. 11 o'clock ಅಂದ್ಕೊಳ್ಳಿ, ಅಷ್ಟೊತ್ತಾಗಿತ್ತು. ಆ್ಯಂಡ್ ನೀವು ನೋಡ್ಬೋದು, ಅಂದರೆ ಹಠ ಮಾಡಿಲ್ಲ ಅವನು, ಬಟ್ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಹಿಂಗೆ ಓಡಾಡಿಕೊಂಡು ಒಂದು 2 ಮಿನಿಟ್ಸ್ ಅಲ್ಲ 1 ಮಿನಿಟು ಕೂಡ ಒಂದು ಹತ್ರ ಕೂತ್ಕೊಂಡು ಅವ್ನು ಕರೆಕ್ಟಾಗಿ ಊಟ ಮಾಡಲ್ಲ. ಅದು ಫೋನೇ ಕೊಡಲಿ, ಇನ್ನೊಂದೇ ಕೊಡಲಿ ಅವ್ನು ಆಟ ಆಡ್ಕೊಂಡು ಊಟ ಮಾಡೋದು, ಮನೆಯೆಲ್ಲ ಸುತ್ತಾಡಿಕೊಂಡು. ತುಂಬ ಜನ ಫೋನ್ ಅಡಿಕ್ಷನ್ ಆಗಿಬಿಟ್ಟಿರ್ತಾರೆ. ಬಟ್ ಇವನು ಆ ಥರ ಎಲ್ಲ ಏನೂ ಇಲ್ಲ, ಫೋನ್ ನೋಡ್ಕೊಂಡು ಊಟ ಮಾಡಲ್ಲ. ಯಾವಾಗೋ ರೇರ್ ಕೇಸಸ್ಸಲ್ಲಿ ಅಷ್ಟೇ ಫೋನ್ ಕೇಳ್ತಾನೆ. ಅವಾಗೂ ನಾವು ಸ್ವಲ್ಪ ಯಾಮಾರಿಸಿದ್ರೆ ಓಕೆ, ಅವ್ನು ಕೇಳಲ್ಲ ಮತ್ತೆ. ಬಟ್ ಇವಾಗೇನೋ ಅವನು ರೈಮ್ಸ್ ಯಾವುದೋ ನೆನಪಾಗ್ಬಿಟ್ಟು ಅದನ್ನ ನೋಡಬೇಕು ಅಂದ. ಹಾಗಾಗಿ ಅದನ್ನು ಇಟ್ಕೊಟ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ. ಜೊತೆಗೇ ಹಂಗೆ ನಮ್ಮ ಅತ್ತೆನೂ ಇವಾಗ ಟಿಫನ್ ಮಾಡಿಕೊಂಡ್ರು. ಅವರು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದಿದ್ರು, 4:30 ಎದ್ಬಿಟ್ಟಿದ್ರು ಅವರು. ಹಂಗಾಗಿ ಅವರು ಸ್ವಲ್ಪ ಟಯರ್ಡಾಗಿತ್ತು, ಕೆಲಸಗಳನ್ನ ಬೆಳಗ್ಗೆಯಿಂದ ಕೆಲಸ ಮಾಡಿ ಇವಾಗೆ ಕೂತ್ಕೊಂಡಿದ್ದಾರೆ ಸ್ವಲ್ಪ ನೆಮ್ಮದಿಯಾಗಿ ಊಟ ಮಾಡಿಬಿಟ್ಟು. ಆ್ಯಂಡ್ ಸ್ಪೆಷಲ್ ಅಡುಗೆಗಳಿಗೆ ಬಂದರೆ ನಾವಿವತ್ತು ಹೋಳಿಗೆ, ಪುಳಿಯೋಗರೆ, ಅನ್ನ, ರಸ, ಹಪ್ಳ ಇಷ್ಟೇ ಸಿಂಪಲಾಗಿ ಹಬ್ಬ ಮಾಡಿದ್ದು ನಾವು ಈ ಸತಿ. ಬಜ್ಜಿಗಳು, ಬೋಂಡಗಳು, ಏನು ಕೋಸಂಬರಿ ಎಲ್ಲ ಏನೂ ಮಾಡಿಲ್ಲ. ಎಲ್ಲ ಯಾಕೆ ಅಂತ ಹೇಳಿದ್ರೆ, ನಾವಿಬ್ಬರೇ ಇರ್ತೀವಿ ಮನೆಯಲ್ಲಿ. ಬೆಳಗ್ಗೆ ಹೋದರೆ ಸಂಜೆ ಬರ್ತಾರೆ ಸುಧೀರ್ ಅವರು. ಸೊ ಮಾಡಿದ್ರು ಯಾರು ಬರಲ್ಲ, ಯಾರೂ ತಿನ್ನಲ್ಲ. ಹಂಗಾಗಿ ಸಂಜೆ ನೋಡ್ಕೊಂಡು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಬಂದು ಅವ್ನಿಗೆ ಟಿಫನ್ ಎಲ್ಲ ಮಾಡಿಸಿ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿಸಿದ್ದೆ. ಮಲ್ಕೊಂಬಿಟ್ಟ 12:30 ಹಂಗೆ ಮಲ್ಕೊಂಡು 2:30 ಎದ್ದೊಳ್ದ. ನಾವು ಮಮ್ಮಿಗೆ ಫೋನ್ ಮಾಡಿದ್ರು ಅಷ್ಟೊತ್ತಿಗೆ, ಇವತ್ತು ಮನೇಲಿ ಫ್ರೀಯಾಗಿರ್ತೀವಲ್ವ, ಯಾವಾಗೂ ಸ್ಕೂಲ್ ಮಕ್ಕಳು, ಸ್ವಲ್ಪ ಹೊತ್ತು ಬನ್ನಿ ಅಂತ ಮಕ್ಕಳನ್ನ ಕರ್ಕೊಂಬಾ ಅಂತ ಹೇಳಿಬಿಟ್ಟು. ಹಾಗಾಗಿ ನಾನು ರೆಡಿ ಆಗಿಬಿಟ್ಟು ಮಮ್ಮಿ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಯಾವ ಥರ ಹಬ್ಬ ಮಾಡಿದ್ದಾರೆ ಏನು ಅನ್ನೋದನ್ನು ಕೂಡ ತೋರಿಸ್ತೀನಿ. ಚೆನ್ನಾಗಿ ನವಮಿ
ಎಲ್ಲ ವರ್ಷಗಳೂ ಇದೇ ಥರನೇ ಮಾಡ್ತಾರೆ ಹಬ್ಬ. ನಾವು ಚಿಕ್ಕವಾಗಿಂದನೂ ನಾವು ನೋಡಿರೋದು ಸೇಮ್ ಹಿಂಗೇ ಮಾಡ್ಕೊಂಬರೋದು ನಮ್ಮಮ್ಮ ಆವಾಗಿಂದ ಇವಾಗವರೆಗೂ. ಸ್ವಲ್ಪ ಒಂದೊಂದು ವರ್ಷಕ್ಕೂ ಸ್ವಲ್ಪ ಡಿಫ್ರೆಂಟ್ ಡೆಕೋರೇಷನ್ಸ್ ಆಗಿರ್ಬೋದು, ಪೂಜೆಗಳೆಲ್ಲ ಮಾಡ್ತಾರೆ. ಬಟ್ 3 ಸ್ಟೆಪ್ಸ್ ಇಟ್ಟು ಹಿಂಗೇ ಕ್ಲೀನಾಗಿ ಮಾಡ್ತಾರೆ. ಅಂದರೆ ಕೆಳಗಡೆದು ಕೌಂಟ್ ಮಾಡಿಕೊಂಡ್ರೆ 5 ಸ್ಟೆಪ್ಸು ಕ್ಲೀನಾಗಿ ಈ ಥರ ಮಾಡಿದರು. ಚೆನ್ನಾಗಿ ಅನ್ನಿಸ್ತು. ಅಂದರೆ ಯಾವಾಗ್ಲೂ ನಾನು ನಮ್ಮಮ್ಮಿ ಇಬ್ಬರು ಸೇರಿ ಈ ಥರ ಮಾಡ್ತಾಯಿದ್ವಿ. ನಮ್ಮ ಅಕ್ಕ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ಲು, ಬಟ್ ಅವಳು ನಿದ್ದೆ ಅಂತೂ ಎದ್ದಿರ್ತಾ ಇರಲಿಲ್ಲ. ನೈಟು ಮಲಗಿಬಿಡ್ತಾಯಿದ್ಲು. ಸೀರೆ ಉಡ್ಸೋವರೆಗೂ ಎಲ್ಲ ಸ್ವಲ್ಪ ಹೆಲ್ಪ್ ಮಾಡಿ ಎಲ್ಲ ಅರೇಂಜ್ ಮಾಡಿ ಕೊಟ್ಟು ಮಲ್ಕೊಂಡ್ಬಿಡ್ತಾಯಿದ್ಲು. ನಾನು ನಮ್ಮ ಡ್ಯಾಡಿ ಇಲ್ಲ ನಾನು ನಮ್ಮಮ್ಮಿ ಇಬ್ಬರೂ ಸೇರಿ ಚೆನ್ನಾಗಿ ಮಾಡ್ತಾಯಿದ್ವಿ. ನಮ್ಮ ಡ್ಯಾಡಿನೂ ಅಷ್ಟೇ ಸೀರೆ ಉಡ್ಸೋವಾಗ ಎಷ್ಟೊಂದು ಸತಿ ನಾನು ಅದೇ ಹೇಳಿದ್ದು ಲಾಸ್ಟ್ ವ್ಲಾಗಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಹಬ್ಬದ ಟೈಮಲ್ಲಿ ಈ ಬಾಯ್ಸ್ ಏನಂದರೆ ಅವ್ರಿಗೆ ಹೈಪರ್ ಕೋಪ ಬಂದುಬಿಡುತ್ತೆ. ನಮ್ಮ ಮನೆಯಲ್ಲೂ ಅಷ್ಟೇ. ನಾನು ಚಿಕ್ಕವಾಗಿಂದ ನೋಡಿರೋವಾಗ ಸೀರೆ ಉಡ್ಸೋವಾಗ ಎಷ್ಟೊಂದು ಸತಿ ನಮ್ಮ ಮಮ್ಮಿ ಡ್ಯಾಡಿ ಕಿರ್ಚಾಡ್ಕೊಬಿಡ್ತಾರೆ. ಅಂದರೆ ಅದು ಫನ್ನಾಗಿಯೇ ಇರುತ್ತೆ. ಸೀರೆ ಉಡ್ಸೋವಾಗ ಆ ಥರ ಜಗಳಗಳು ಆಗ್ತಾನೆ ಇರುತ್ತೆ. ಸೊ ಎಲ್ಲರ ಮನೆಗಳಲ್ಲೂ ಅಷ್ಟೇ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ಇವರಿಬ್ಬರು ಒಂದು ಹತ್ರ ಸೇರಿದ್ರೆ ದಕ್ಷ ಆ್ಯಂಡ್ ಕೃತಿಕು ಎಷ್ಟು ತರಲೆ ಮಾಡ್ತಾರೆ ಅಂದರೆ, ಕೃತಿಕ್ ತುಂಬಾ ಜಾಸ್ತಿ, ದಕ್ಷಗೆ ಹುಷಾರಿಲ್ಲ ಪಾಪ. ಅವ್ನಿಗೆ ಹೆಂಗೆ ಇರಿಟೇಟ್ ಮಾಡ್ತಾಯಿದ್ದಾರೆ ನೋಡಿ ನೀವೇ. ಆ್ಯಂಡ್ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಬಿಸಿ ಬಿಸಿ ಬಜ್ಜಿ ಎಲ್ಲ ಸುಟ್ಕೊಟ್ರು, ತಿಂದು ಸ್ವಲ್ಪ ಕೋಸಂಬರಿ ಎಲ್ಲ ಮಿಕ್ಸ್ ಮಾಡಿ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿ ನಮ್ಮಮ್ಮಿ ಊಟ ಮಾಡೋಕ್ಕೆ ಹೇಳಿದ್ರು. ನಾನು ಬೆಳಗ್ಗೆ ಅನ್ನ ರಸ ತಿಂದಿದ್ದೆ. ನನಗೆ ಯಾಕೋ ಹೊಟ್ಟೆ ಬ್ಲೋಟಿಂಗ್ ಆಗಿಬಿಟ್ಟು ತಿನ್ನೋಕ್ಕೆ ಆಗಿಲ್ಲ. ಸೊ ಬೇಡ ಅಂದಿದ್ದಕ್ಕೆ ಈ ಥರ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಕರ್ಜಿಕಾಯಿ ಚಕ್ಲಿ ಎಲ್ಲ ಮಾಡಿದರು. ಅದೆಲ್ಲನೂ ಪ್ಯಾಕ್ ಮಾಡಿ ಕುಂಕುಮ ಕೊಟ್ಟರು. ತಗೊಂಡು ಬಂದೆ. ಮನೆಗೆ ಬಂದಮೇಲೆ ಇವರಿಬ್ಬರಿಗೂ ಸೇಮ್ ಡ್ರೆಸ್ ಮಾಡಿದ್ದೆ. ಅಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ, ಒಂದು ಫೋಟೋ ಆ್ಯಡ್ ಮಾಡ್ತೀನಿ ಲಾಸ್ಟಲ್ಲಿ ನೋಡಿ ನೀವು. ತಮ್ನೇಲಲ್ಲಿ ಕೂಡ ಹಾಕಿರ್ತೀನಿ ಆ ಫೋಟೋ. ಹೆಂಗೆ ಅಂದರೆ, ನಮ್ಮ ಅಕ್ಕ ಮಕ್ಕಳು ಇಬ್ಬರೂ ಸೇಮ್ ಟ್ವಿನ್ನಿಂಗ್ ಹಾಕಿದ್ರು. ಇವರಿಬ್ರು ಸೇಮ್ ಟ್ವಿನ್ನಿಂಗ್. ನಾನು ಇವ್ರಿಗೆ ಡೈಲಿ ವೇರ್ಗೆ ಬೇಕು ಈ ಕೋಟ್ಸು ಏನಂತಾರೆ ಜೀನ್ಸ್ ಎಲ್ಲ ತಂದರೆ ಹಾಕ್ಕೊಳ್ಳೋದೇ ಇಲ್ಲ. ಇವನು ಕೃತಿಕ್ ಅಂತೂ ಹಾಕ್ಕೊಳ್ಳಲ್ಲ. ಜೈಗೆ ಇನ್ನೂ ನಾವು ಆ ಥರ ಏನು ಟ್ರಯಲ್ ಮಾಡಿಲ್ಲ. ಅವ್ನಿಗೆ ಕಂಫರ್ಟಬಲ್ ಡ್ರೆಸ್ಸಸ್ಸೇ ಇರಲಿ ಅಂದ್ಬಿಟ್ಟು ನಾರ್ಮಲಾಗಿ ಡೈಲಿ ವೇರ್ಗೆ ಆಗೋ ಥರನೇ ಅವ್ರು ಕಂಫರ್ಟಬಲ್ ಆಗಿದ್ರೇ ನಮಗೆ ಆರಾಮಾಗಿ ಕೆಲಸಗಳನ್ನ ಮಾಡ್ಕೊಳಕ್ಕೆ ಬಿಡ್ತಾರೆ. ಸುಮ್ಮನೆ ಜಾಸ್ತಿ ಹೆವಿ ಡ್ರೆಸ್ಸುಗಳನ್ನ ಹಾಕ್ಬಿಟ್ರೆ ಅವರು ನಮಗೆ ಕೆಲಸ ಮಾಡೋಕ್ಕೆ ಬಿಡಲ್ಲ. ಆ್ಯಂಡ್ ನಾವು ಬರೋ ಅಷ್ಟರಲ್ಲೇ ನಮ್ಮ ಅತ್ತೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸಿ ಎಲ್ಲ ರೆಡಿ ಮಾಡಿದರು. ನಾನು ಬಂದು ಈವ್ನಿಂಗ್ ಪೂಜೆಗೆ ನೋಡ್ಬೋದು ನಮ್ಮ ಮಮ್ಮಿ ಇಷ್ಟಿಷ್ಟು ಬಳೆಗಳನ್ನ ಹಾಕಿ ಕಳಿಸಿದ್ದಾರೆ. ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಜೈನ ನಿದ್ದೆ ಮಾಡಿಸ್ಬಿಟ್ಟು ಅವನಿಗೂ ಫೀಡ್ ಮಾಡಿ ನಿದ್ದೆ ಮಾಡಿಸ್ದೆ. ಅವ್ನಿಗೆ ಇವಾಗ ನಿದ್ದೆ ಮಾಡಿಸ್ಬಿಟ್ಟು ನಾನು ಪೂಜೆ ಮಾಡಿ ನಮ್ಮ ಆಂಟಿ ಅವ್ರ ಮನೆಗೆ ಹೋಗಿ ಕುಂಕುಮ ಕರೆದ್ಬಿಟ್ಟು ನಾನು ಕುಂಕುಮ ಇಟ್ಕೊಂಡು ಬಂದೆ. ಅವಾಗವರೆಗೂ ಎದ್ದಿಲ್ಲ ಅವನು. ಮತ್ತೆ ಅವಾಗ ಎದ್ದೊಳ್ದ, ಮತ್ತೆ ಫೀಡ್ ಮಾಡಿ ಮಲಗಿಸಿದ್ದು. ನೈಟ್ ನಾನು ಮತ್ತೆ ಬೆಡ್ ಮೇಲೆ ಹೋಗೋವರೆಗೂ ಅವನು ಎದ್ದಿಲ್ಲ. ಅಂದರೆ ಅಷ್ಟು ಆರಾಮಾಗಿ ನಿದ್ದೆ ಮಾಡ್ತಾಯಿದ್ದಾನೆ ಅವನು. ಆ್ಯಂಡ್ ಇಲ್ಲಿ ನಾನು ಎಲ್ಲ ಫ್ರೆಶ್ ಅಪ್ ಆಗಿ ಬಂದು ಪೂಜೆ ಎಲ್ಲ ಮಾಡ್ಕೊತಾ ಇದ್ದೆ. ನಮ್ಮ ಹಸ್ಬೆಂಡ್ ಕರೆಕ್ಟ್ ಟೈಮಿಗೆ ಬಂದರು. ಪೂಜೆ ಮಾಡಬೇಕು ಅವಾಗ ಬಂದರು. ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡು ಅಂತ ಕೊಟ್ಬಿಟ್ಟು ನಾನು ಪೂಜೆ ಮಾಡಿಕೊಂಡೆ ನೆಮ್ಮದಿಯಾಗಿ. ಚೆನ್ನಾಗಿ ಅನ್ನಿಸ್ತು. ಅಂದರೆ ಪೂಜೆ ಟೈಮ್ಗೆ ಇಂಪಾರ್ಟೆಂಟ್ ಪೂಜೆ ಮಾಡೋವಾಗ ಯಾರೂ ಡಿಸ್ಟರ್ಬ್ ಮಾಡಿಲ್ಲ ಅಲ್ವಾ, ಅದಕ್ಕೆ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಕೃತಿಕು ನಮ್ಮ ಅತ್ತೆ ನಮ್ಮ ಹಸ್ಬೆಂಡು ಎಲ್ಲರೂ ಪೂಜೆ ಮಾಡಿಕೊಂಡು ಮತ್ತು ಮನೆಯೆಲ್ಲನೂ ಧೂಪ ಹಾಕ್ಬಿಟ್ಟು ಬೆಳಗ್ಗೆನೂ ಧೂಪ ಹಾಕ್ದೆ. ಆ್ಯಂಡ್ ಇವಾಗೂ ಧೂಪ ಹಾಕ್ಬಿಟ್ಟು ಆಚೆ ಇಟ್ಬಿಟ್ಟೆ. ಅದು ಜಾಸ್ತಿ ಬರುತ್ತಲ್ವ ಹೊಗೆ ಅಂದ್ಬಿಟ್ಟು. ಮಗು ಮಲಗಿದ್ದಾನೆ, ಫ್ಯಾನ್ ಹಾಕಿರ್ತೀವಿ, ಅದು ಹೊಗೆ ಎಲ್ಲ ಅಲ್ಲೇ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಜೈನು ಎದ್ದೊಳ್ದ ಅಂತ ಹೇಳಿದೆ ಅಲ್ವಾ, ಅವನು ಎದ್ದೊಳ್ದ. ಅವನಿಗೂ ದಾರ ಎಲ್ಲ ಬೆಳಗ್ಗೆ ಕಟ್ಕೊಂಡಿಲ್ಲ ಇವರು. ನಾನು ಸುಧೀರ್ ಅವರು ಮಾತ್ರ ದಾರ ಕಟ್ಕೊಂಡ್ವಿ. ಅರ್ಲಿ ಮಾರ್ನಿಂಗ್ ನಾವು ಪೂಜೆ ಮಾಡಿದ್ವಲ್ಲ, ನಮ್ಮ ಅತ್ತೆ ಅಷ್ಟೊತ್ತಿಗೆ ಅವರು ಫ್ರೆಶ್ ಅಪ್ ಆಗಿರಲಿಲ್ಲ. ನನಗೆ ಪೂಜೆಗೆಲ್ಲ ರೆಡಿ ಮಾಡಿ ಕೊಟ್ಕೊಂಡು ಇದ್ರು. ಲೇಟ್ ಆಗಿಬಿಡ್ತು. ಮತ್ತೆ ಸ್ನಾನ ಮಾಡ್ಕೊಂಡು ಬಂದು ಹೋಳಿಗೆ ಎಲ್ಲ ಮಾಡಿ ಕೊಟ್ಟರು. ಆ್ಯಂಡ್ ಇವರಿಬ್ಬರಿಗೂ ಕೃತಿಕ್ಗೆ ಮತ್ತು ಜೈಗೂ ದಾರ ಕಟ್ಟಿರಲಿಲ್ಲ ನಾನು. ಇವಾಗ ಪೂಜೆ ಮುಗಿಸ್ಕೊಂಡು ನಮ್ಮ ಅತ್ತೆಯವ್ರಿಗೆ, ಕೃತಿಕ್ಗೆ ಮತ್ತು ಜೈಗೆ ಮೂವರ್ಗೂ ದಾರನ ಕಟ್ಟಿದೆ. ಆ್ಯಂಡ್
ಒಂದು ಸ್ವಲ್ಪ ಫೋಟೋಸ್ ತಗೊಂಡು ಸ್ವಲ್ಪ ಎಲ್ಲ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಆಮೇಲೆ ನಮ್ಮ ಹಸ್ಬೆಂಡ್ ಅವ್ರು ಬಂದಿದ್ದ ತಕ್ಷಣವೇ ನಾನು ವೀಡಿಯೋ ಮಾಡೋಕ್ಕೆ ಫೋನ್ ಕೊಟ್ಬಿಟ್ಟೆ. ಅವರು ಫೇಸ್ ವಾಶ್ ಮಾಡಿಕೊಂಡು ಬಂದು ಪೂಜೆನ ಮಾಡ್ತಾ ಇದ್ದಾರೆ. ಒಂಥರ ಚೆನ್ನಾಗಿ ಅನ್ನಿಸ್ತು. ಎಲ್ಲ ಟೈಮ್ಗೆ ಏನು ಪ್ಲ್ಯಾನ್ ಮಾಡ್ದಿರೋ ಗೋ ವಿತ್ ದ ಫ್ಲೋ ಅನ್ನೋ ಥರ ಹೋಗ್ತಾಯಿದ್ರು. ಎಲ್ಲ ಚೆನ್ನಾಗಾಯ್ತಲ್ವ, ಒಂಥರ ಮನ್ಸಿಗೆ ಸಮಾಧಾನ ಅನ್ನಿಸ್ತು. ಸೊ ನಮ್ಮ ಮನೆಯಲ್ಲಿ ಈವ್ನಿಂಗ್ ಪೂಜೆನೂ ಮುಗೀತು. ಈ ಥರ ನಾವೇನು ತುಂಬ ಗ್ರ್ಯಾಂಡಾಗಿ ತುಂಬ ಜನರನ್ನ ಕರೆದು ಎಲ್ಲ ಏನು ಪೂಜೆ ಮಾಡಿಲ್ಲ. ನಾರ್ಮಲಾಗಿ ಸಿಂಪಲ್ಲಾಗಿಯೇ ಮಾಡಿದ್ದು. ಬಟ್ ಸ್ಟಿಲ್ ನಮಗೆ ತೃಪ್ತಿ ಆಯಿತು, ಚೆನ್ನಾಗಾಯಿತು ಹಬ್ಬ ಅನ್ನೋ ಥರ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ, ಚೆನ್ನಾಗಿ ಫೋಟೋಸ್ ತಗೊಂಡ್ವಿ. ಘೃತಿಕ್ ಯಾವಾಗೂ ಇರೋದೇ ಅಲ್ವಾ, ಅವ್ನು ಫೋಟೋಸ್ ತಗೊಳ್ಳೋವಾಗಂತೂ ಎಷ್ಟು ಇರಿಟೇಟ್ ಮಾಡ್ದೆ ಅಂದರೆ ಅಷ್ಟು ಇರಿಟೇಟ್ ಮಾಡ್ದೆ. ಫೋಟೋಸ್ ಆ್ಯಡ್ ಮಾಡ್ತೀನಿ ನೋಡಿ, ಒಂದು ಫೋಟೋಲ್ಲೂ ಅವ್ನು ಕರೆಕ್ಟಾಗಿ ಬಂದಿಲ್ಲ, ಅಷ್ಟು ಕಾಟ ಕೊಡ್ತಾಯಿದ್ದ. ಆ್ಯಂಡ್ ಜೈಗೆ ಇದು ಫಸ್ಟ್ ಹಬ್ಬ, ಅವ್ನು ಹುಟ್ಟಿದಾಗಿಂದ ಫಸ್ಟ್ ಹಬ್ಬ ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದು. ಹಾಗಾಗಿ ಒಂಥರ ಖುಷಿ, ಮಗು ಹುಟ್ಟಿದ್ಮೇಲೆ ಫಸ್ಟ್ ಹಬ್ಬ ಅಂತ. ಅದಕ್ಕೇ ನನ್ನ ಕೈಯಲ್ಲಿ ಆಗದೇ ಇದ್ರೂ ಸ್ವಲ್ಪ ಪೇಷನ್ಸ್ ತರ್ಕೊಂಡು ಹಬ್ಬನ ಮಾಡಿದ್ದು. ಚೆನ್ನಾಗಿ ಅನ್ನಿಸ್ತು. ಕಂಪ್ಲೀಟ್ ಫ್ಯಾಮ್ಲಿಯ ಜೊತೆ ಒಂದು ಪೂಜೆ ಮಾಡಿದ್ದು. ಆ್ಯಂಡ್ ಮಕ್ಕಳನ್ನು ನನಗೆ ಕೋಪ್ರೇಟ್ ಮಾಡಿದ್ದು ಚೆನ್ನಾಗಿ ಅನ್ನಿಸ್ತು. ಅದಾದಮೇಲೆ ನಾನು ನಮ್ಮ ಆಂಟಿಯವ್ರ ಮನೆಗೆ ಹೋಗಿ ಕುಂಕುಮ ಕರೆದ್ಬಿಟ್ಟು ನಾನು ಕುಂಕುಮ ಇಟ್ಕೊಂಡು ಬಂದಿದ್ದಾದಮೇಲೆ ನಾನು ಯಾರನ್ನೂ ಜಾಸ್ತಿ ಕರೆದಿಲ್ಲ. ನಮ್ಮ ಆಂಟಿಯವ್ರನ್ನ, ಮಮ್ಮಿನ ಆ್ಯಂಡ್ ಸುಧೀರ್ ಅವರ ಆಂಟಿಯವ್ರನ್ನ ಅಷ್ಟೇ ಕರೆದಿದ್ದು. ಅದರಲ್ಲೂ ಮಮ್ಮಿ ಬಂದಿಲ್ಲ. ನಾನು ಹೇಳ್ದೆ ಅಲ್ವಾ, ದಕ್ಷಗೆ ಹುಷಾರಿಲ್ಲ ಅಂದ್ಬಿಟ್ಟು ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬರೋ ಅಷ್ಟರಲ್ಲೇ ಲೇಟ್ ಆಯಿತು ಅಂದ್ಬಿಟ್ಟು ಮಮ್ಮಿ ಕುಂಕುಮಕ್ಕೆ ಬಂದಿಲ್ಲ. ಆ್ಯಂಡ್ ನಮ್ಮ ಆಂಟಿಯವ್ರ ಮನೆಯಲ್ಲಿ ಈ ಥರ ಹಬ್ಬನ ಮಾಡಿದರು. ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಅನ್ನಿಸ್ತು. ಅದಕ್ಕೆ ಅದನ್ನು ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಬಂದು ಆಗದೆ ಈ ಥರ ಡೆಕೋರೇಷನ್ ಮಾಡಿ ವರ್ಷ ಇವ್ರೂ ಅಷ್ಟೇ ಸ್ವಲ್ಪ ಚೇಂಜಸ್ನ ಮಾಡ್ತಾ ಇರ್ತಾರೆ. ಸೊ ಈ ಸತಿ ತುಂಬ ಸ್ಪೆಷಲಾಗಿ ಈ ಥರ ಮಾಡಿದರು, ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಇನ್ನೊಬ್ಬ ಆಂಟಿ ಮನೆಗೂ ಹೋಗಿದ್ದೆ, ಅಲ್ಲೂ ವೀಡಿಯೋ ಹಾಕ್ತೀನಿ ನೋಡಿ. ಆ್ಯಂಡ್ ಕುಂಕುಮ ತಗೊಂಡು ನಾನು ಇಲ್ಲಿ ಪ್ರಮೀಳಾ ಆಂಟಿಯವ್ರ ಮನೆಗೂ ಹೋದೆ, ಅಲ್ಲೂ ವೀಡಿಯೋನ ಮಾಡಿದ್ದೀನಿ. ದೇವ್ರನ್ನ ಅಲ್ಲೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಎಲ್ಲಾದರೂ ಅಷ್ಟೇ ದೇವ್ರನ್ನ ಕುಣಿಸಿ ಪೂಜೆ ಮಾಡಿದ್ಮೇಲೆ ಲಕ್ಷ್ಮೀ ದೇವಿನೇ ಬಂದು ಅಲ್ಲಿ ಕೂತ್ಕೊಂಡು ಇದ್ದಂಗೆ ಆ ಕಳೆ ಅನ್ನೋದು ಬಂದ್ಬಿಡುತ್ತೆ ಫೇಸಲ್ಲಿ, ಅಲ್ಲಿ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ಇದು ಬಂದುಬಿಟ್ಟು ಪವನ್ ನಾನು ಯಾವಾಗೂ ವರ್ಷ ನನ್ನ ತಮ್ಮನೇ ರೆಡಿ ಮಾಡೋದು ಎಲ್ಲನೂ. ಪ್ರೀವಿಯಸ್ ನನಗೆ ನೆನಪಿರೋ ಥರ ಎಲ್ಲ ಅವನೇ ಮಾಡೋದಲ್ಲಿ. ಸೊ ಅದನ್ನು ಒಂದು ಕ್ಲಿಪ್ನ ತೊಗೊಂಬಂದೆ. ಈ ವರ್ಷವೂ ತುಂಬ ಚೆನ್ನಾಗಿ ಮಾಡಿದ್ದೆ. ನಾನು ಬರೋ ಅಷ್ಟರಲ್ಲಿ ಇಲ್ಲಿ ನೋಡಿದ್ರೆ ಪ್ಯಾಕ್ ಮಾಡ್ತಾಯಿದ್ದಾರೆ ಇವರು. ಯಾಕೆ ಅಂದರೆ ಅವ್ರ ಫ್ರೆಂಡ್ ಒಬ್ಬರದು ಮದುವೆ ಇದೆ, ಹಂಗಾಗಿ ಅವ್ರು ನೆಕ್ಸ್ಟ್ 2 days ಮನೇಲಿ ಅವೈಲಬಲ್ ಇರೋಲ್ಲ. ಸೊ ಎಲ್ಲ ಪ್ಯಾಕ್ ಮಾಡ್ತಾಯಿದ್ರು. ಅವ್ರಿಗೂ ನಾನು ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿದೆ. ಅಷ್ಟೊತ್ತಿಗೆ ನಮ್ಮ ಅಣ್ಣ ಅತ್ತಿಗೆ ಬಂದರು. ಫಸ್ಟ್ ಟೈಮ್ ನಾನು ಅತ್ತಿಗೆ ಅಂತ ಇರೋದು. ಸೊ ಬಂದರು ಕುಂಕುಮಗೆ ಅಂದ್ಬಿಟ್ಟು ಕರೆದ್ಬಿಟ್ಟು ಬಂದಿದ್ದೆ ಅಲ್ವಾ. ಊಟ ಮಾಡೋಕ್ಕೆ ಹೇಳಿದ್ರೆ ಯಾರೂ ಊಟ ಮಾಡಿಲ್ಲ ನೋಡಿ. ಹಬ್ಬದ ಟೈಮಲ್ಲಿ ಇದೆ, ಅವ್ರವ್ರ ಮನೆಯಲ್ಲೇ ಮಾಡಿರೋದನ್ನ ತಿನ್ನಲ್ಲ ತುಂಬ ಜನ. ಯಾಕೆ ಅಂದರೆ ಹಬ್ಬದ ಟೈಮಲ್ಲಿ ಆ ಖುಷಿ ಅದೇ ಹೊಟ್ಟೆ ತುಂಬಿಬಿಡುತ್ತೆ ಹೆಣ್ಮಕ್ಳಿಗೆ. ಸೊ ಊಟ ಮಾಡೋಕ್ಕೆ ಅಷ್ಟೊಂದು ಆಗಲ್ಲ. ನಾನು ಬೆಳಗ್ಗೆ ಊಟ ಮಾಡಿದ್ದು ಮತ್ತು ನೈಟೇ ಊಟ ಮಾಡಿದ್ದು. ಇವಾಗ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದೆ ಅಷ್ಟೇ. ಸೊ ಅವ್ರು ಬಂದಿದ್ದರು, ಅವ್ರಿಗೂ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಕೊಟ್ಟೆ. ಏನೂ ತಿಂದಿಲ್ಲ ಅವರು, ಏನೂ ಇಲ್ಲ. ಆಮೇಲೆ ಕುಂಕುಮ ಕೊಟ್ಟೆ. ಅದಾದಮೇಲೆ ನಾವೆಲ್ಲ ಊಟ ಮಾಡ್ಕೊಂಡ್ವಿ. ಆಲ್ಮೋಸ್ಟ್ ಟೈಮು ಇವ್ರು ಬಂದವಾಗ 9 o'clock. ನಾನು ಅಂದ್ಕೊಂಡೆ 10 o'clock ಅಷ್ಟರಲ್ಲಿ ಎಲ್ಲ ಮುಗಿಯುತ್ತೆ, ಆರಾಮಾಗಿ ಹೋಗಿ ಮಲ್ಕೋಬೋದು. ಬಿಫೋರ್ ಡೇನೂ ನನಗೆ ನಿದ್ದೆನೇ ಇಲ್ಲ. ಮಧ್ಯಾಹ್ನ ಒಂದು 12 to 2 o'clock ಏನು ರೆಸ್ಟ್ ಮಾಡಿದ್ದೆ ಅಷ್ಟೇ. ಆವಾಗೂ ನಾನು ನಿದ್ದೆ ಮಾಡಿಲ್ಲ. ಮಕ್ಕಳನ್ನ ಮಲಗಿಸೋ ಅಷ್ಟರಲ್ಲೇ 1 hour ಆಯಿತು. ಅದಾದಮೇಲೆ ಇನ್ನು 1 hour ಹಾಗೆ ಸುಮ್ಮನೆ ವೀಡಿಯೋನ ಸ್ವಲ್ಪ ಎಡಿಟ್ ಮಾಡೋ ಕೆಲಸ ಇತ್ತು, ಅದನ್ನೆಲ್ಲ ಮಾಡ್ಕೊತಾ ಇದ್ದೆ. ಬಟ್ 10 o'clockಗೆ ಏನೂ ಮುಗ್ದಿಲ್ಲ. 9 o'clockಗೆ ನಮ್ಮ ಅಣ್ಣವ್ರು ಬಂದರು. 10 o'clockಗೆ ಸುಧೀರ್ ಅವರ ಆಂಟಿ ಮತ್ತು ನಮ್ಮ ಆಂಟಿನೂ ಬಂದರು. ಇವ್ರಿಗೂ ಕುಂಕುಮ ಕೊಟ್ಬಿಟ್ಟು ಆಮೇಲೆ ನಾನು ಹೇಳ್ದೆ ಅಲ್ವಾ, ಊಟ ಮಾಡಿ ಮುಗಿಸ್ಕೊಂಡ್ವಿ. ಅಷ್ಟೊತ್ತಿಗೆ ಇವ್ರು ಬಂದರು. ಇವ್ರಿಗೂ ಊಟ ಹಾಕ್ಬಿಟ್ಟು, ನಮ್ಮ ಆಂಟಿ ಏನು ಊಟ ಮಾಡಿಲ್ಲ. ಕುಂಕುಮ ಕೊಡೋ, ನಾನು ಹೋಗ್ತೀನಿ, ಟಯರ್ಡ್ ಆಗ್ತಾಯಿದೆ. ನಮ್ಮ ಆಂಟಿಗೆ ಯಾಕೋ ಸೊಂಟ ನೋವು ಬಂದುಬಿಟ್ಟಿತ್ತು ಹಬ್ಬಗೆ ಪ್ರಿಪ್ರೇಷನ್ಸ್ ಟೈಮಲ್ಲೇ.
ಅದು ಯಾಕೆ ಏನು ಗೊತ್ತಿಲ್ಲ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಬಂದಿದ್ರು. ಅಲ್ಲೂ ಕುಂಕುಮಕ್ಕೆ ಬರ್ತಾರೆ, ಕೊಡೋಕ್ಕೆ ಯಾರು ಇರಲ್ಲ ಅಲ್ವಾ. ಹಂಗಾಗಿ ಆಂಟಿ ಅಲ್ಲೆಲ್ಲ ಮುಗಿಸ್ಕೊಂಡು ಲಾಸ್ಟ್ 10 ಗಂಟೆಲಿ ಮನೆಗೆ ಬಂದಿದ್ದರು. ಆವಾಗ ಒಂದು ಸ್ವಲ್ಪ ಹೊತ್ತೇ ಒಂದು 5 to 10 ಮಿನಿಟ್ಸ್ ಇದ್ರೇನೋ ಅಷ್ಟೇ. ಕಾಫಿ ಮಾಡ್ತೀನಿ ಅಂದರೂ ಬೇಡ ಅಂತಾರೆ, ಊಟ ಮಾಡಂದ್ರು ಬೇಡ ಅಂತಾರೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಈ ಥರ ಅವರು ಅರ್ಶಿನ ಕುಂಕುಮಕ್ಕೆ ಬಂದಿದ್ದರು. ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ, ಮಕ್ಕಳನ್ನ ಎಲ್ಲ ನಿದ್ದೆ ಮಾಡಿಸ್ದೆ. ಆಮೇಲೆ 11:15ಗೆ ದೇವ್ರನ್ನ ಕದಲಿಸ್ಬೇಕು ಅಂತ ಯಾರೋ ಪೂಜಾರಿ ಹೇಳಿದ್ದು ಕೇಳಿಸ್ಕೊಂಡಿದ್ದೆ ನಾನು. ಅಂದರೆ ಆ ಟೈಮ್ ಚೆನ್ನಾಗಿರುತ್ತೆ ದೇವ್ರನ್ನ ಕದಲ್ಸೋಕ್ಕೆ ಅಂದ್ಬಿಟ್ಟು. ಸೊ ನಾನು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಎದ್ದು ಬಂದು ಹಾಲು ಕಾಯಿಸಿ ಇಟ್ಬಿಟ್ಟು ಕಡ್ಡಿನ ಹಚ್ತಾ ಇದ್ದೀನಿ. ಕಡ್ಡಿ ಹಚ್ಬಿಟ್ಟು ಇಳಿ ತೆಗ್ದುಬಿಟ್ಟು ನಾನು ಆಲ್ರೆಡಿ ಬೆಳಗ್ಗೆನೇ ನೀರನ್ನ ಮಾಡಿ ಇಟ್ಟಿದ್ದೆ, ಕೆಂಪು ನೀರನ್ನ. ಆರತಿನ ತೆಗೆದ್ಬಿಟ್ಟು ದೇವ್ರನ್ನ ಕದಲಿಸ್ತಾ ಇದ್ದೀನಿ. ಬೆಳಗ್ಗೆಯಿಂದ ಇವಾಗವರೆಗೂ ಏನೆಲ್ಲ ಆಗಿದೆ ಅದೆಲ್ಲ ಈ ವಿಡಿಯೋಲಿ ಕ್ಯಾಪ್ಚರ್ ಮಾಡಿದ್ದೀನಿ, ದೇವ್ರನ್ನ ಕದಲಿಸೋವರೆಗೂ. ಆ್ಯಂಡ್ ದೇವ್ರನ್ನ ಎಲ್ಲ ತೆಗೆದು ಎಲ್ಲ ಇದು ಮಾಡೋದು ನೆಕ್ಸ್ಟ್ ವಿಡಿಯೋಲಿ ಬರುತ್ತೆ, ನೆಕ್ಸ್ಟ್ ಡೇ ಮಾಡಿದ್ದೆ ಅದಕ್ಕೆ. ಸೊ ಈ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಚಾನಲಲ್ಲಿ ಹೋಗಿ ಹಿಂದಿನ ವ್ಲಾಗ್ಸ್ನ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಿ ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್. ಬಾಯ್ ಬಾಯ್.